ನಾವೇನೋ ಹೆಲ್ತಿಯಾಗಿರ್ತಕ್ಕಂಥ ತರಕಾರಿ ತಿನ್ಬೇಕು ಅಂದ್ಕೊಳ್ತೀವಿ. ಆದರೆ ಮಕ್ಕಳಿಗೆ ಮಾತ್ರ ಹೆಲ್ತಿಯಾಗಿರ್ತಕ್ಕಂಥ ತರಕಾರಿ ಬೇಡ, ಟೇಸ್ಟಿಯಾಗಿರ್ತಕ್ಕಂಥ ಫುಡ್ ಬೇಕು. ಹೆಲ್ತಿ ಮತ್ತು ಟೇಸ್ಟಿ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಂತಂದರೆ ಈ ಥರ ವೆಜಿಟೇಬಲ್ ಪಡ್ಡು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಮೊದಲು ಪಡ್ಡು ಹಿಟ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಪಡ್ಡು ಹಿಟ್ಟು ಪ್ರಿಪೇರ್ ಮಾಡೋದಕ್ಕೆ ಪಾಲಿಶ್ ಆಗದೆ ಇರ್ತಕ್ಕಂಥ ಯಾವುದಾದ್ರೂ ಅಕ್ಕಿ ಬಳಸ್ಕೊಳ್ಬೋದು. 2 ಕಪ್ ಅಕ್ಕಿನ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲೇ ಅರ್ಧ ಕಪ್ಪು ಉದ್ದಿನಬೇಳೆ, ಅಂದರೆ ನನ್ನ ಮುಷ್ಟಿಯಲ್ಲಿ 2 ಮುಷ್ಟಿಯಷ್ಟು ಉದ್ದಿನಬೇಳೆ ಮತ್ತು 1 ಮುಷ್ಟಿಯಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿ, ಉದ್ದಿನಬೇಳೆ ಮತ್ತು ಸಬ್ಬಕ್ಕಿನ ಮೂರನ್ನು ಚೆನ್ನಾಗಿ ತೊಳೆದು ಒಂದು 7ರಿಂದ 8 ಅವರು ಚೆನ್ನಾಗಿ ನೆನೆಸಿ ಇಟ್ಕೊಂಡಿದ್ದೀನಿ. ಈಗ ಉದ್ದಿನಬೇಳೆನ ಮಿಕ್ಸಿಗೆ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಆದಷ್ಟು ನೀರು ಕಡಿಮೆ ಸೇರಿಸ್ಕೊಳ್ಬೇಕು. ನಂತರ ನೋಡಿ ಈ ಥರ ಕ್ರೀಮಿ ಟೆಕ್ಸ್ಚರಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು. ನಾವು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀವ ಇಲ್ಲ ಅನ್ನೋದಕ್ಕೆ ನೋಡಿ ಈ ಥರ ಬೌಲಲ್ಲಿ ಒಂದು ಸ್ವಲ್ಪ ನೀರನ್ನು ತಗೊಂಡು ನೀರಲ್ಲಿ ಉದ್ದಿನಬೇಳೆ ಹಿಟ್ಟನ್ನು ಸೇರಿಸಿದಾಗ ಈ ಥರ ಮೇಲ್ಗಡೆ ತೇಲ್ಕೊಳ್ಳುತ್ತೆ. ರುಬ್ಬಿಟ್ಕೊಂಡಿರ್ತಕ್ಕಂಥ ಉದ್ದಿನಬೇಳೆ ಹಿಟ್ಟನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆದಷ್ಟು ದೊಡ್ಡ ಪಾತ್ರೆಗೆ ಸೇರಿಸ್ಕೊಳ್ಳೋದ್ರಿಂದ ನಮಗೆ ಉಬ್ಬಿ ಬಂದಾಗ ಹೊರಗಡೆ ಚೆಲ್ಲೋದಿಲ್ಲ. ಈಗ ಮತ್ತೆ ಸಬ್ಬಕ್ಕಿನ ಸೇಮ್ ಅದೇ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಯಾವ ಥರ ಸಾಫ್ಟಾಗಿ ರುಬ್ಕೊಂಡಿದ್ದೀವೋ ಸೇಮ್ ಅದೇ ಥರನೇ ಸಾಫ್ಟಾಗಿ ರುಬ್ಕೊಳ್ಬೇಕು. ಉದ್ದಿನಬೇಳೆ ಇಟ್ಟಷ್ಟು ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ರು, ಸ್ವಲ್ಪ ತೆಳುವಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಉದ್ದಿನಬೇಳೆ ಹಿಟ್ಟಿನ ಜೊತೆನೇ ನಾವು ಸಬ್ಬಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ಅಕ್ಕಿನ ಒಂದು 4ರಿಂದ 5 ಸರಿ ಚೆನ್ನಾಗಿ ತೊಳೆದಿದ್ದೀನಿ. ಅದಕ್ಕೆ ಇವಾಗ ಬರೀ ಶೋಧಿಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿನ ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ಇಡ್ಲಿ ಹಿಟ್ಟು ಥರ ತುಂಬ ಗಟ್ಟಿಯಾಗೋ ಗ್ರೈಂಡ್ ಮಾಡ್ಕೊಳ್ಬಾರ್ದು ಮತ್ತು ದೋಸೆ ಹಿಟ್ಟಿನ ಥರ ತುಂಬ ತೆಳುವಾಗೂ ಗ್ರೈಂಡ್ ಮಾಡ್ಕೊಳ್ಬಾರ್ದು. ನೋಡಿ ಈಗ ನಾನು ತೋರಿಸ್ತಿದ್ದೀನಲ್ಲ, ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಅಕ್ಕಿ ಹಿಟ್ಟು ಸ್ವಲ್ಪ ಲೈಟಾಗಿ ತರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ರುಬ್ಬಿಟ್ಕೊಂಡಿರ್ತಕ್ಕಂಥ ಹಿಟ್ಟನ್ನು ನೋಡಿ ಹೀಗೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆದಷ್ಟು ನಾವು ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗೂ ಮಿಕ್ಸ್ ಆಗುತ್ತೆ ಮತ್ತು ಬೇಗ ಉದ್ಗಿ ಬರುತ್ತೆ. ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಹಿಟ್ಟು ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಯಾವುದಾದ್ರೂ ಒಂದು ಅಕ್ಕಿ ಬಾಕ್ಸು ಅಥವಾ ಸ್ವಲ್ಪ ಬೆಚ್ಚಗಿರ್ತಕ್ಕಂಥ ಪ್ಲೇಸಲ್ಲಿ ಇಡಬೇಕು. ನೈಟು 10 ಓ ಕ್ಲಾಕಿಗೆ ಗ್ರೈಂಡ್ ಮಾಡಿ ಫರ್ಮೆಂಟೇಷನ್ಗೆ ಇಟ್ಟಿದ್ದೆ. ಮಾರ್ನಿಂಗು ನಾನು 7 ಓ ಕ್ಲಾಕಿಗೆ ಓಪನ್ ಮಾಡ್ತಿದ್ದೀನಿ. ಲೈಟಾಗಿ ಉದುಗಿ ಬಂದಿದೆ. ಪಡ್ಡುಗೆ ಇಷ್ಟು ಉದುಗಿ ಬಂದರೆ ಸಾಕು, ತುಂಬ ಉದುಗಿ ಬರೋ ಅವಶ್ಯಕತೆ ಇಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪಡ್ಡು ಹಿಟ್ಟು ರೆಡಿ ಆಗಿದೆ. ಈಗ ವೆಜಿಟೇಬಲ್ನ ರೆಡಿ ಮಾಡ್ಕೊಳ್ಳೋಣ. ನಾನು ಬೀನ್ಸು, ಕ್ಯಾರೆಟು, ನೌಕೋಲು ಮತ್ತು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಹಾಗೆ ಸಬ್ಬಕ್ಕಿ ಸೊಪ್ಪು 1 ಹಿಡಿ ತೊಗೊಂಡಿದ್ದೀನಿ ಇಲ್ಲಿ. ನಂತರ ಎಲ್ಲ ತರಕಾರಿನೂ ಒಂದು 2ರಿಂದ 3 ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಚಾಪರ್ ಇದ್ದರೆ ಚಾಪರಲ್ಲಿ ಚಾಪ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಚಾಪರ್ ಇಲ್ಲ ಅಂತ ನಾನು ಸ್ವಲ್ಪ ತರಿಯಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಈ ಥರ ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ವೆಜಿಟೇಬಲ್ನ ಒಂದು ಬೌಲಿಗೆ ಸೇರಿಸ್ಕೊಂಡು ನಂತರ ಸಬ್ಬಕ್ಕಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ನಮಗೀಗ ಪಡ್ಡು ಮಾಡೋದಕ್ಕೆ ಎಷ್ಟು ಹಿಟ್ಟು ಅವಶ್ಯಕತೆ ಅಷ್ಟು ಹಿಟ್ಟನ್ನು ಮಾತ್ರ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ನಂತರ ವೆಜಿಟೇಬಲ್ಲು, ಸಬ್ಬಕ್ಕಿ ಸೊಪ್ಪು ಮತ್ತು ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಕೆಲವೊಂದು ಟೈಮ್ ಮಿಕ್ಸ್ ಮಾಡಬೇಕಾದ್ರೆ ಸಬ್ಬಕ್ಕಿ ಸೊಪ್ಪು ಉಂಡೆ ಇರುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ನಾವು ರೌಂಡಾಗಿ ಫಾಸ್ಟಾಗಿ ತಿರುಗಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ವೆಜಿಟೇಬಲ್ ಪಡ್ಡು ಹಿಟ್ಟು ರೆಡಿ ಆಗಿದೆ. ಮೊದಲು ತವನ ನೀರಲ್ಲಿ ಒಂದು ಸರಿ ಚೆನ್ನಾಗಿ ತೊಳೆದ್ಕೊಳ್ಬೇಕು. ತೊಳೆದ್ಕೊಂಡು ಬಿಸಿ ಮಾಡ್ಕೊಂಡು ನಂತರ ಎಣ್ಣೆನ ಸೇರಿಸ್ಕೊಳ್ಬೇಕು. ಎಣ್ಣೆ ಬಿಸಿ ಆದ ನಂತರ ಪಡ್ಡು ಹಿಟ್ಟನ್ನು ನಾವು ಪಡ್ಡು ತವದಲ್ಲಿ ಸೇರಿಸ್ಕೊಳ್ಬೇಕು. ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಪಡ್ಡು ಮಾಡಬೇಕಾದ್ರೆ ಎಣ್ಣೆ ಜಾಸ್ತಿ ಸೇರಿಸ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ಒಂದು ಸೈಡು ಲೈಟಾಗಿ ಬ್ರೌನ್ ಕಲರ್ ಬೆಂದಿದೆ ಅಂದರೆ ಮತ್ತೊಂದು ಸೈಡ್ ಈ ಥರ ಉಲ್ಟಾ ತಿರುಗಿಸ್ಕೊಂಡು ಮತ್ತೆ ಪ್ಲೇಟ್ನ ಕ್ಲೋಸ್ ಮಾಡಿ ಮತ್ತೆ ಒಂದು 2 ನಿಮಿಷ ಬೇಯಿಸ್ಕೊಳ್ಬೇಕು. ಈ ಪಡ್ಡುಗಂತೂ ನಾವು ಇದೇ ಚಟ್ನಿ ಬೇಕು ಅದೇ ಚಟ್ನಿ ಬೇಕಂತ ಯಾವ ಕಾಂಬಿನೇಷನ್ ಅವಶ್ಯಕತೆ ಇಲ್ಲ. ಹುಳಿ ಚಟ್ನಿ, ಕೆಂಪು ಚಟ್ನಿ, ಟೊಮೆಟೊ ಚಟ್ನಿ, ಕಾಯಿ ಚಟ್ನಿ ಯಾವುದಾದ್ರೂ ಕಾಂಬಿನೇಷನ್ ಆಗಿ ತೊಗೊಳ್ಬಹುದು. ಈ ಪಡ್ಡುಗೆ ನಾವು ವೆಜಿಟೇಬಲ್ ಮಿಕ್ಸ್ ಮಾಡಿದ್ದೀವಿ ಅಂತ ಮಕ್ಕಳಿಗೆ ಗೊತ್ತಾಗೋದೇ ಇಲ್ಲ, ಅಷ್ಟು ಚೆನ್ನಾಗಿ ರೆಡಿ ಆಗಿದೆ. ಹಾಗೆ ಈ ಪಡ್ಡುಗೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಕಾಯಿ ಚಟ್ನಿನ ತೊಗೊಂಡಿದ್ದೀನಿ. ನಾವು ಯಾವ ಚಟ್ನಿ ಆದರೂ ಕಾಂಬಿನೇಷನ್ನ ಮಾಡ್ಕೊಳ್ಬಹುದು. ನೋಡಬಹುದು ಇಲ್ಲಿ ಬಿಸಿ ಬಿಸಿಯಾದ ಪಡ್ಡು ಮತ್ತು ಚಟ್ನಿ ರೆಡಿ ಆಗಿದೆ. ನಾನು ಮಾಡಿರ್ತಕ್ಕಂಥ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಕೊಡೋ ಒಂದು ಲೈಕು, ಒಂದು ಕಮೆಂಟು ನನ್ನ ಚಾನಲ್ ಗ್ರೋತ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಬಾಯ್ ಫ್ರೆಂಡ್ಸ್.